ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ತುಂಬ ದಿನ ಆದಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಸಾರಿಯಿಂದ ಚಿಕ್ಕ ಪಾಪುಗೆ ಯಾವ ಥರ ಗೌನ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನಿಲ್ಲಿ ಸೆರಗು ಪಾರ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೆರಗು ಪಾರ್ಟನ್ನು ನಾನು ಪಾಪುದು ಬಾಡಿ ಪಾರ್ಟ್ ಮತ್ತು ಸ್ಲೀವ್ ಪಾರ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಟಮ್ ಪಾರ್ಟ್ಗೆ ನಾನು ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಪ್ಯಾನಲ್ ಕಟ್ ಪ್ಯಾಟರ್ನನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಗೌನ್ದು ಬಾಡಿ ಪಾರ್ಟ್ ಮತ್ತು ಸ್ಲೀವ್ ಪಾರ್ಟ್ ವಿಡಿಯೋ ಮಾಡ್ಕೊಂಡಿರೋದು ಬೈ ಮಿಸ್ ಆಗಿ ಡಿಲೀಟ್ ಆಗಿದೆ, ಹಾಗಾಗಿ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇಲ್ಲ. ಇವಾಗ ನಾನು ಕಟ್ ಮಾಡಿರೋ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಮತ್ತು ಬಾಡಿ ಪಾರ್ಟ್ ಎರಡನ್ನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸೈಡಲ್ಲಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸೈಡ್ದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ಯಾಬ್ರಿಕನ್ನು 8 ಫೋಲ್ಡಲ್ಲಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ವೇಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಸೈಡಲ್ಲಿ ಪ್ಯಾನಲ್ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ 8 ಫೋಲ್ಡ್ ಅಂದರೆ ಎರಡು ಸೈಡ್ ಮಾಡ್ಕೊಳ್ಳುವಾಗ 16 ಫೋಲ್ಡ್ ಆಗುತ್ತೆ. ಹಾಗಾಗಿ ನಾನು ವೇಸ್ಟನ್ನು 16 ಇಂಚಸ್ಸಿಂದ ಡಿವೈಡ್ ಮಾಡ್ಕೊಳ್ಬೇಕು. ಇಲ್ಲಿ ವೇಸ್ಟ್ ಬಂದು 26 ಇಂಚಸ್ ಇದೆ. ಡಿವೈಡ್ ಬೈ 16 ಅಂದರೆ 1.65 ಆಗುತ್ತೆ. ಪ್ಲಸ್ ಎರಡು ಸೈಡಲ್ಲಿ ನಾನು ಕಾಲು ಇಂಚು ಸ್ಟಿಚಿಂಗ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1.65 ಪ್ಲಸ್ ಹಾಫ್ ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ವೇಸ್ಟ್ ಮೆಜರ್ಮೆಂಟ್ಗೆ ಏನಿದೆಯೋ ಅದನ್ನ ನೋಡಿಕೊಂಡು ಸ್ಟಿಚಿಂಗ್ ನೀವು ಅರ್ಧ ಇಂಚ್ ಮಾಡ್ತಿರೋ ಕಾಲು ಇಂಚ್ ಮಾಡ್ತಿರೋ ಅದ್ರ ಪ್ರಕಾರ ನೀವು ಕಟಿಂಗ್ಗೆ ಸೇರಿಸ್ಕೋಬೋದು. ಇವಾಗ ಈ ಥರ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ವೇಸ್ಟ್ ಮಾರ್ಕಿಂಗ್ ಬೈ ಮಿಸ್ ಆಗಿ ರಾಂಗ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಆಮೇಲೆ ಸರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 16 ಫೋಲ್ಡ್ ಬದಲು ನಾನು 8 ಫೋಲ್ಡ್ ಅಂತ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಮೆಥಡನ್ನು ಫಾಲೋ ಮಾಡಬೇಡಿ. ನಾನು ವಾಯ್ಸ್ ಓವರ್ ಏನು ಕೊಟ್ಟಿದ್ದೀನೋ ಆ ಮೆಥಡ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಅಂದರೆ ಪ್ಯಾನಲ್ ಎಷ್ಟಿದೆಯೋ ಆ ಪ್ಯಾನಲ್ಗೆ ಡಿವೈಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬೈ ಮಿಸ್ ಆಗಿ 8 ಅಂತ ಅಂದ್ಕೊಂಡು 8ಗೆ ನಾನು ಡಿವೈಡ್ ಮಾಡ್ಕೊಂಡಿದ್ದೆ. 8 ಅಲ್ಲ, ಇಲ್ಲಿ ಪ್ಯಾನಲ್ ಬಂದು 16 ಅಂತ ನಾನು ಡಿವೈಡ್ ಮಾಡ್ಕೊಳ್ಬೇಕಾಗಿತ್ತು. 16 ಪ್ಯಾನಲ್ ಇರೋದ್ರಿಂದ ಬಾಟಮ್ ಪಾರ್ಟ್ ಕಟಿಂಗ್ ಆದಮೇಲೆ ನಾನು ಇವಾಗ ಬಾಡಿ ಪಾರ್ಟನ್ನು ನಾನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗನ್ನು ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡಲ್ಲಿ ಇಟ್ಕೊಂಡು ನಾನು ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ಕಟ್ ಮಾಡಿಕೊಂಡು ಉಲ್ಟಾ ಸೈಡ್ಗೆ ನಾನು ಫೋಲ್ಡಿಂಗನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಇದನ್ನು ತಿರುಗಿಸ್ಕೊಂಡಿದ ಮೇಲೆ ನಾನು ಚೆನ್ನಾಗಿ ನೀಟಾಗಿ ಐರನ್ ಮಾಡಿಕೊಂಡು ಸೈಡ್ಸನ್ನು ಫಿನಿಶಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಮತ್ತೆ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಸೇಮ್ ಮೆಥಡನ್ನು ಫಾಲೋ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೆಕ್ಕನ್ನು ಫಿನಿಶಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಫ್ಯಾಬ್ರಿಕನ್ನು, ಲೈನಿಂಗ್ ಪಾರ್ಟನ್ನು. ನೀವೇನೇ ಸ್ಟಿಚ್ ಮಾಡಿ ಐರನ್ ಕೊಡುವಾಗ ಫಿನಿಶಿಂಗ್ ಬೇರೆ ಥರನೇ ಬರುತ್ತೆ. ಸೊ ಏನೇ ಸ್ಟಿಚ್ ಮಾಡಿಕೊಂಡ್ರು ಐರನ್ ಕೊಟ್ಟರೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ನಾನು ಲೈನಿಂಗನ್ನು ಉಲ್ಟಾ ಸೈಡ್ಗೆ ಮಾಡ್ಕೊಂಡಿದ್ದ ಮೇಲೆ ಶೋಲ್ಡರನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಶೋಲ್ಡರ್ ಹತ್ರ ಸ್ವಲ್ಪ ಡೌನಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಉಳಿದಿರೋದನ್ನ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ನೋಡಿ ಈ ಥರ ಗ್ಯಾಪ್ ಕೊಟ್ಕೊಳ್ತಾ ಇದ್ದೀನಿ. ಇದು ಶೋಲ್ಡರ್ ಫಿನಿಶಿಂಗೋಸ್ಕರ. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟನ್ನು ಈ ಥರ ಬ್ಯಾಕ್ ಪಾರ್ಟ್ ಮೇಲ್ಗಡೆ ಇಟ್ಕೊಂಡು ರೈಟ್ ಸೈಡ್ ಫೇಸಿಂಗಲ್ಲಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ದು ಲೈನಿಂಗನ್ನು ಫ್ರಂಟ್ ಪಾರ್ಟ್ದು ಶೋಲ್ಡರ್ ಮೇಲ್ಗಡೆ ಈ ಥರ ಕವರ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಸ್ಟಿಚ್ ಹಾಕೊಂಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇದನ್ನು ನಾನು ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಅನ್ನೋದು ಕಾಣಿಸಲ್ಲ, ಇಲ್ಲಿ ಇನ್ವಿಸಿಬಲ್ ಫಿನಿಶಿಂಗ್ ನೀಟಾಗಿರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇನ್ನೊಂದು ಸೈಡನ್ನು ಸೇಮ್ ಇದೇ ಥರ ಮೆಥಡನ್ನು ಫಾಲೋ ಮಾಡ್ಕೋತಾ ಇದ್ದೀನಿ. ನೆಕ್ ಫಿನಿಶಿಂಗ್ ಮತ್ತು ಶೋಲ್ಡರ್ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ.
ಇವಾಗ ಸ್ಲೀವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವನ್ನ ಮೇನ್ ಫ್ಯಾಬ್ರಿಕ್ ಉಲ್ಟಾ ಸೈಡಲ್ಲಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ಥರ ಒಂದು ಸ್ಟಿಚ್ ಹಾಕೊಂಡಿದ್ಮೇಲೆ ಲೈನಿಂಗನ್ನು ಈ ಥರ ಉಲ್ಟಾ ತಗೊಂಡು ಲೈನಿಂಗ್ ಮೇಲ್ಗಡೆ ಮೇನ್ ಫ್ಯಾಬ್ರಿಕನ್ನು ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ತಗೊಂಡು ಅದರ ಮೇಲೆ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಇಷ್ಟು ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಉಳಿದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇದೇ ಥರ 2 ಸ್ಲೀವನ್ನು ಫಿನಿಶಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವನ್ನು. ಎರಡು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಬಾಟಮ್ ಪಾರ್ಟಲ್ಲಿ ಸ್ಲೀವ್ದು ಬಾಟಮ್ ಪಾರ್ಟಲ್ಲಿ ಚಿಕ್ಕದಾಗಿ 2 ಪ್ಲೀಟ್ಸನ್ನು ಕೊಡ್ತಾ ಇದ್ದೀನಿ. ಸ್ಲೀವ್ಗೆ ಎಷ್ಟು ಫಿಟ್ಟಿಂಗ್ ಬೇಕು, ಉಳಿದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಇದೆಯೋ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅರ್ಧ ಇಂಚ್ ಎಕ್ಸ್ಟ್ರಾ ಇದ್ದರೆ ಅರ್ಧ ಇಂಚು, ನನಗೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇತ್ತು. ಸೊ ಹಾಗಾಗಿ 2 ಸೈಡಲ್ಲಿ ಅರ್ಧ ಇಂಚು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ವೇಸ್ಟ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈಯಿಂಗೋಸ್ಕರ. ಚೆನ್ನಾಗಿರುತ್ತೆ ಲುಕ್ ವೈಸು, ಲೂಸ್ ಇದ್ರೂ ಟೈಟ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ ಅಂತ. ರೆಡಿ ಮಾಡ್ಕೊಂಡಿರೋ 2 ಟೈಯಿಂಗನ್ನು ಫ್ರಂಟ್ ಪಾರ್ಟಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡನ್ನು ಫಿನಿಶಿಂಗ್ ಮಾಡ್ಕೊಳ್ಬೇಕಾದ್ರೆ ಫಿನಿಶಿಂಗ್ ವೈಸ್ ಚೆನ್ನಾಗಿರಲಿ ಅಂತ ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. 2 ಸೈಡಲ್ಲಿ ಇದೇ ಥರ ಮೆಥಡನ್ನು ಫಾಲೋ ಮಾಡ್ಕೊತಾ ಇದ್ದೀನಿ. 2 ಸೈಡ್ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಬಾಟಮ್ ಪಾರ್ಟ್ಗೆ ಲೈನಿಂಗನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಂಬ್ರೆಲಾ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟಿಗೆ ನಾನಲ್ಲಿ ಪಕ್ಕ ಪರ್ಫೆಕ್ಟಾಗಿ ತೊಗೊಂಡಿಲ್ಲ, ಸ್ವಲ್ಪ ಲೂಸಿಂಗನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಪ್ಲೀಟ್ಸ್ ಬರುತ್ತೆ. ಲೆಂತ್ಗೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಏನು ಲೆಂತ್ ಇದೆಯೋ ಅದರದ್ದು 1.5 ಇಂಚಸ್ ಮೈನಸ್ ಮಾಡಿಕೊಂಡು ನಾನು ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಇವಾಗ ನನಗೆ ಬಾಟಮ್ ಪಾರ್ಟ್ದು ಲೆಂತ್ ಬಂದು 32 ಇಂಚಸ್ ಇದೆ ಅಂದರೆ ನಾನು 30 ಇಂಚಸ್ಗೆ ನಾನು ಕಟಿಂಗ್ ಮಾಡ್ಕೊಡ್ತಾ ಇದ್ದೀನಿ. 30 ಆರ್ 30.5 ಇಂಚಸ್ಗೆ ಕಟ್ ಮಾಡಿಕೊಂಡ್ರು ಸಾಕಾಗತ್ತೆ. ಇದು 16 ಇಂಚಸ್ ಪ್ಯಾನಲ್ ಆಗಿರೋದ್ರಿಂದ ಫಸ್ಟಿಗೆ ನಾನು 8 ಇಂಚಸ್ ಪ್ಯಾನಲನ್ನು ಫ್ರಂಟ್ ಪಾರ್ಟದ್ದು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನು ಪ್ಯಾನಲ್ಗೆ ನಂಬರ್ಸನ್ನು ಹಾಕಿ ಬರ್ಕೊಂಡು ಇಟ್ಕೊಳ್ತಿದ್ದೀನಿ, ಈಸಿ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತ. 8 ಪ್ಯಾನಲನ್ನು ಇವಾಗ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 1 ಮತ್ತು ಸೆಕೆಂಡ್ 1ಅನ್ನು ನಾನು ಸ್ಟ್ರೈಟ್ ಪಾರ್ಟ್ ಏನಿದೆಯೋ ಸ್ಟ್ರೈಟ್ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. 8 ಪ್ಯಾನಲಲ್ಲೂ ನಾನು ಸ್ಟ್ರೈಟ್ ಆಗಿರೋ ಸೈಡನ್ನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಮತ್ತು ಸೆಕೆಂಡ್ ಪ್ಯಾನಲನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇವಾಗ ಸೆಕೆಂಡ್ ಮತ್ತು ಥರ್ಡನ್ನು ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ನಾನು ಸ್ಟ್ರೈಟ್ ಆಗಿರೋ ಸೈಡನ್ನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಥರ್ಡ್ ಆ್ಯಂಡ್ ಫೋರ್ತ್ ಆದಮೇಲೆ 5th ಆ್ಯಂಡ್ 6th ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪ್ರತಿಯೊಂದು ಪ್ಯಾನಲನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲ ಪ್ಯಾನಲ್ ಸ್ಟಿಚ್ ಆದಮೇಲೆ ಇವಾಗ ಕ್ರಾಸ್ ಸೈಡ್ ಏನಿದೆಯೋ ಅದನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ಗೆ, ಥರ್ಡ್ ಆ್ಯಂಡ್ ಫೋರ್ತ್ ಇದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಥರ್ಡ್ ಆ್ಯಂಡ್ ಫೋರ್ತ್ಗೆ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಇದು ಪ್ಯಾನಲನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಪ್ಯಾನಲ್ಗೆ 7 ಆ್ಯಂಡ್ 8 ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಏನು ಕ್ರಾಸ್ ಸೈಡ್ ಉಳಿದಿದೆಯೋ ಆ ಕ್ರಾಸ್ ಸೈಡನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪ್ಯಾನಲ್ ಅಟ್ಯಾಚ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಇನ್ನು ಉಳಿದಿರೋ 8 ಪ್ಯಾನಲನ್ನು ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೋಟಲ್ 16 ಆಗಿರೋದ್ರಿಂದ ಫ್ರಂಟ್ ಪಾರ್ಟ್ ಸಪ್ರೇಟ್, ಬ್ಯಾಕ್ ಪಾರ್ಟ್ ಸಪ್ರೇಟಾಗಿ ನಾನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಸೈಡನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. 16 ಪ್ಯಾನಲನ್ನು ಜೊತೆಗೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ಕಷ್ಟ ಆಗುತ್ತೆ ಅಂತ ನಾನು ಸಪ್ರೇಟಾಗಿ 8 ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂದೇ ಸಲಿನೂ ಫಿನಿಶಿಂಗ್ ಮಾಡ್ಕೋಬೋದು. 8 ಪ್ಯಾನಲ್ ಸಪ್ರೇಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತ ಅಷ್ಟೇ, ಬೇರೇನಿಲ್ಲ. ಸಿಕ್ಸ್ಟೀನ್ ಪ್ಯಾನಲ್ ಅಟ್ಯಾಚ್ ಆದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ರೆಡಿ ಮಾಡಿ ಇಟ್ಕೊಂಡಿರೋ ಬಾಡಿ ಪಾರ್ಟದ ವೇಸ್ಟ್ಗೆ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟನ್ನು ನಾವು ಯಾವ ಮೆಜರ್ಮೆಂಟಿಗೆ ರೆಡಿ ಮಾಡ್ಕೊಂಡಿದ್ದೀವೋ ಈ ಪ್ಯಾನಲನ್ನು ಅದೇ ಮೆಜರ್ಮೆಂಟ್ಗೆ ರೆಡಿ ಮಾಡಿ ಇಟ್ಕೋಬೇಕು. ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ವೇಸ್ಟ್ಗೆ. ಲೈನಿಂಗ್ದು ವೇಸ್ಟನ್ನು ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೆ, ಚಿಕ್ಕದಾಗಿ ಪ್ಲೀಟ್ಸ್ ಕೊಟ್ಟರೆ ಚೆನ್ನಾಗಿರತ್ತೆ ಅಂತ. ಹಾಗಾಗಿ ನಾನು ಅಲ್ಲಲ್ಲಿ ಚಿಕ್ಕದಾಗಿ ಪ್ಲೀಟ್ಸನ್ನು ಕೊಡ್ತಾ ಇದ್ದೀನಿ. ಗೌನ್ದು ಬ್ಯಾಕ್ ಪಾರ್ಟಲ್ಲಿ 2 ಸೈಡನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಜಿಪ್ ಬರೋದ್ರಿಂದ ಜಿಪ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಂದ ನಾನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ 2 ಸೈಡ್ಸನ್ನು. ಇಲ್ಲಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ.
ಎಲ್ಲ ಗೌನ್ಗೆ ಯಾವ ಥರ ಜಿಪ್ ಅಟ್ಯಾಚ್ ಮಾಡ್ತೀನೋ ಅದೇ ಥರ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ, ಲೆಂತ್ ಆಗುತ್ತೆ ಅಂತ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ನೋಡಿದರೆ ಯಾವ ಥರ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡಿಕೊಂಡ್ರೆ ಈಸಿ ಆಗುತ್ತೆ. ಈ ಡ್ರೆಸ್ದು ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.